ಬೆಂಗಳೂರಿನ ಹೆಬ್ಬಾಳ ಫ್ಲೈಓವರ್ ಮೇಲೆ ರಸ್ತೆ ಕಾಮಗಾರಿ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ಏರ್ಪೋರ್ಟ್ ಬೆಂಗಳೂರು ನಗರ ಮಾರ್ಗ ಬಂದ್ ಮಾಡಲಾಗಿದೆ. ಇಂದಿನಿಂದ 2 ದಿನಗಳ ಕಾಲ ರಾತ್ರಿ 11:30ರಿಂದ ಬೆಳಗ್ಗೆ 5 ಗಂಟೆವರೆಗೂ ರಸ್ತೆ ಬಂದ್ ಮಾಡಲಾಗಿದ್ದು, ವಾಹನ ಸವಾರರು ಪರ್ಯಾಯ ಮಾರ್ಗ ಬಳಸಲು ಸೂಚನೆ ನೀಡಲಾಗಿದೆ. ಫ್ಲೈಓವರ್ ಮೇಲೆ ರಸ್ತೆ ಕಾಮಗಾರಿ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ರೋಡ್ 3 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ. ಬೆಂಗಳೂರಲ್ಲಿ ಡಾನ್ಸ್ ಬಾರ್ಗಳ ಮೇಲೆ ಪೊಲೀಸರು ಏಕಾಏಕಿ ದಾಳಿ ಮಾಡಿದ್ದಾರೆ. ಕ್ಲಬ್ ಓನ್, ರಂಬಾ, ಬ್ರಿಗೇಡ್, ಬ್ಲೂ ಬಾರ್ ಸೇರಿ ಸುಮಾರು 17ಕ್ಕೂ ಹೆಚ್ಚು ಬಾರ್ಗಳ ಮೇಲೆ ಪೊಲೀಸರು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಓವರ್ ಡ್ಯೂಟಿ ಯುವತಿಯರ ಅಶ್ಲೀಲ ಡ್ಯಾನ್ಸ್ ಸೇರಿ ಹಲವು ನಿಯಮಗಳ ಉಲ್ಲಂಘನೆ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗಿದೆ. ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಲಾಗಿದ್ದು, ಸುಮಾರು 15ಕ್ಕೂ ಹೆಚ್ಚು ಯುವತಿಯರನ್ನ ರಕ್ಷಣೆ ಮಾಡಲಾಗಿದೆ. ಬೆಂಗಳೂರಲ್ಲಿ ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವು ಬೆನ್ನಲ್ಲೇ ಪಾಲಿಕೆ ಎಚ್ಚೆತ್ತಿದೆ. ಮರದ ಸುತ್ತ ಹಾಕಿರುವ ಕಾಂಕ್ರೀಟ್ ತೆರವಿಗೆ ಬಿಬಿಎಂಪಿ ವಿಶೇಷ ಆಯುಕ್ತೆ ಪ್ರೀತಿ ಗೆಹ್ಲೋಟ್ ಸೂಚನೆ ನೀಡಿದ್ದಾರೆ. ಕನಿಷ್ಠ 1 ಮೀಟರ್ ಸುತ್ತಳತೆಯಲ್ಲಿದ್ದ ಸಿಮೆಂಟ್ ಕಲ್ಲುಗಳನ್ನು ತೆರವು ಮಾಡುವಂತೆ ಸೂಚನೆ ನೀಡಿದ್ದಾರೆ. ಪಾಲಿಕೆ ವ್ಯಾಪ್ತಿಯ ಹೆಚ್ಚಿನ ಮರಗಳ ಬುಡಗಳು ಕಾಂಕ್ರೀಟ್ ಹಾಗೆ ಟಾರ್ಗಳಿಂದ ಪಾದಚಾರಿ ಮಾರ್ಗಗಳು ಮುಚ್ಚಲ್ಪಟ್ಟಿದೆ. ಅದರಿಂದ ರಸ್ತೆ ಬದಿಯಲ್ಲಿ ನಡೆಯಲಾಗಲಿರುವ ವೃಕ್ಷಗಳ ಬೇರು ಆಳಕ್ಕೆ ಇಳಿಯದೆ ಮಳೆ ಗಾಳಿಯಲ್ಲಿ ಬೀಳುತ್ತಿವೆ. ಹೀಗಾಗಿ ಮರದ ಸುತ್ತ ಹಾಕಿರುವ ಕಾಂಕ್ರೀಟ್ ತೆರವಿಗೆ ಬಿಬಿಎಂಪಿ ವಿಶೇಷ ಆಯುಕ್ತೆ ಆದೇಶವನ್ನ ಹೊರಡಿಸಿದ್ದಾರೆ. ನಟಿ ರಚಿತಾ ರಾಮ್ ಸಂಜು ವೆಡ್ಸ್ ಗೀತಾ ಸಿನಿಮಾ ಪ್ರಚಾರಕ್ಕೆ ಬಾರದ ವಿಚಾರ ಭಾರೀ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಸಿನಿಮಾ ನಿರ್ದೇಶಕ ನಾಗಶೇಖರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಚಿತಾ ರಾಮ್ ಪ್ರಚಾರಕ್ಕೆ ಬಂದ್ರೆ ಓಕೆ, ಬರ್ಲಿಲ್ಲ ಅಂದ್ರೆ ಈಗ ಬರೋ ಅಗತ್ಯನೂ ಇಲ್ಲ. ಶಿವಣ್ಣ ಜೊತೆ ಸಿನಿಮಾ ನೋಡ್ಬೇಕೆಂಬ ಆಸೆ ಇತ್ತು. ಇನ್ಮೇಲೆ ರಚಿತಾ ರಾಮ್ ಅಗತ್ಯ ಇಲ್ಲ. ಜನ ಸಿನಿಮಾ ನೋಡ್ತಾ ಇದ್ದಾರೆ. ಜನರೇ ಸಿನಿಮಾವನ್ನ ಗೆಲ್ಲಿಸಿಕೊಂಡು ಹೋಗ್ತಾರೆ. ಪ್ರೇಕ್ಷಕ ಪ್ರಭುಗಳೇ ನಮ್ಮ ದೇವರು. ಈ ಬಗ್ಗೆ ಈಗಾಗಲೇ ಫಿಲ್ಮ್ ಚೇಂಬರ್ಗೆ ದೂರನ್ನ ನೀಡಿದ್ದೇನೆ. ಯಾಕೆ ಪ್ರಚಾರಕ್ಕೆ ಬಂದಿಲ್ಲ ಎಂಬ ಬಗ್ಗೆ ಸ್ಪಷ್ಟನೆ ತೆಗೆದುಕೊಳ್ಳಲು ಹೇಳಿದ್ದೇನೆ. ಯಾರಿಂದ ಯಾಕಾಗಿ ಸಿನಿಮಾ ಸ್ಪಷ್ಟಪಡಿಸಲು ಫಿಲ್ಮ್ ಚೇಂಬರ್ 3 ದಿನ ಕಾಲಾವಕಾಶವನ್ನ ಕೇಳಿದೆ. ಸಂಜು ವೆಡ್ಸ್ ಗೀತಾ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಶಿವರಾಜ್ ಕುಮಾರ್ ಬೆನ್ನು ತಟ್ಟಿದ್ರು. ಎಮೋಷನಲ್ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುವ ಸಿನಿಮಾ ಅಂತ ಶಿವಣ್ಣ ಹೇಳಿದ್ದಾರೆ. ಹೆಚ್ಚು ಜನರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅಂತ ನಿರ್ದೇಶಕ ನಾಗಶೇಖರ್ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.